Okay, here we can see variety of fishes, grouper fishes ನೋಡ್ಬೋದು. ಓಕೆ, ಕಾಮನ್ ಕಾರ್ಪ್ ನೋಡ್ಬೋದು, ಕ್ಯಾರೆಂಜೆಡ್ ಫಿಶಸ್ ನೋಡ್ಬೋದು, ಕ್ಯಾಟ್ ಫಿಶ್, ಇವೆಲ್ಲ ವೆರೈಟಿ ಆಫ್ ಫಿಶಸ್ಗಳನ್ನು ನೋಡ್ಬೋದು ನೀವು. Here we can see variety of ಫೀಟಸ್ಗಳನ್ನು, ಭ್ರೂಣಗಳು ನೋಡ್ಬೋದು. ತಾಯಿ ಗರ್ಭದಲ್ಲೇ ಸತ್ತಿರುವಂಥ ಭ್ರೂಣಗಳು ಸುಮಾರು ಇವು 60-65 ವರ್ಷದ ಹಿಂದೆನೇ ಪ್ರಿಸರ್ವ್ ಮಾಡಿದ್ವು ಇವು. ಇಲ್ಲಿ ನೀವು 3 ಮಂತು, 4 ಮಂತು, 5 ಮಂತು, 7 ಮಂತು, ಆಮೇಲೆ 8 ಮಂತು, ಇವೆಲ್ಲ ಒಂದೊಂದು ಸ್ಟೇಜನ್ನು ನೋಡ್ಬೋದು ನೀವು. ಓಕೆ, ಇಲ್ಲಿ 3 ಮಂತು, 5 ಮಂತು, 7 ಮಂತು, 8 ಮಂತು ತಾಯಿ ಗರ್ಭ ಸತ್ತುವಂಥ ಭ್ರೂಣಗಳು ಸುಮಾರು 50-60 ವರ್ಷದ ಹಿಂದೆನೇ ಇವು ಪ್ರಿಸರ್ವ್ ಮಾಡಿದ್ದು, ಇವು ಕೂಡ ನೋಡ್ಬೋದು. ಹಿಯರ್ ವಿ ಕ್ಯಾನ್ ಸಿ ರ್ಯಾಬಿಟ್ ನರ್ವಸ್ ಸಿಸ್ಟಮ್, ಮೊಲದ ನರವ್ಯೂಹ ನೋಡ್ಬೋದು ನೀವು. ಇಲ್ಲಿ ನೀವು ಆನೆಯ ಹೃದಯ ನೋಡ್ಬೋದ್ರಿ. ನೋಡಿ, ಮರಿ ಕಾಡಾನೆದ್ದು ಆನೆಯ ಹೃದಯ. ಆಮೇಲೆ ಇದು ಉಡಾ ನೋಡ್ಬೋದು ಒಮ್ಮೆ. ಆಮೇಲೆ ಹಿಯರ್ ವಿ ಕ್ಯಾನ್ ಸಿ ಸ್ಕುರಿಲದ ಡಯ ಸಿಸ್ಟಮು, ಓಕೆ, ಟಾಟೈಸ್ ಡಯ ಸಿಸ್ಟಮು, ಆಮೇಲೆ ಕೋಳಿದ ಡಯ ಸಿಸ್ಟಮು, ಆಮೇಲೆ ಪಿಜನದ ನರ್ವಸ್ ಸಿಸ್ಟಮನ್ನು ನೋಡ್ಬೋದು ನೀವು. ಇಲ್ಲಿ ಮಾನವನ ಮೆದುಳು, ರಿಯಲ್ ಹ್ಯೂಮನ್ ಬ್ರೈನ್ 1400 ಗ್ರಾಮ್ ಇರ್ತದೆ ರೀ. ಓಕೆ, ಗಂಡಿನಲ್ಲಿ. ಹೆಣ್ಣಿನಲ್ಲಿ ಚಿಕ್ಕ ಒಂದು 1250 ಗ್ರಾಮ್ ಇರ್ತದೆ. ಆಮೇಲೆ ಹಿಯರ್ ವಿ ಕ್ಯಾನ್ ಸಿ ಆಕಳದ ಇದು ನೋಡ್ಬೋದು, ಫೀಟಸ್ ಎಂಬ್ರಿಯೋ. ಆಮೇಲೆ ಹಿಯರ್ ವಿ ಕ್ಯಾನ್ ಸಿ ಡಿಯರ್ದು ನೋಡ್ಬೋದು, ಜಿಂಕೆದ್ದು. ಆಮೇಲೆ ಇಲ್ಲಿ ಹಾರ್ಟ್ಗಳನ್ನ ನೋಡ್ಬೋದು, ಬ್ರೇನ್ಗಳನ್ನ ನೋಡ್ಬೋದು, ವೆರೈಟಿ ಆಫ್ ಅನಿಮಲ್ಸ್ದು. ಇಲ್ಲಿ ನೀವು ಗರ್ಭಕೋಶದ ಜೊತೆಗೆ ಒಂದು ಸಣ್ಣ ಪಾಪನ್ ನೋಡ್ಬೋದು ನೀವು, ಅದು ಅಟ್ಯಾಚ್ಮೆಂಟ್ ಇದ್ದದ್ದು ಇಲ್ಲಿ ನೋಡ್ಬೋದು. ಓಕೆ, ಆಂಬಲ್ಕಲ್ ಕಾರ್ಡ್ ಅಂತ ಕರಿತೀವಿ, ಇದು ಕೂಡ ನೋಡ್ಬೋದು, ಇಲ್ಲಿದೆ. ಓಕೆ, ಇಲ್ಲಿ ಸಣ್ಣ ಪಾಪು ಇದೆ. ಓಕೆ, ಇದು ಗರ್ಭಕೋಶ. ಹಿಯರ್ ವಿ ಕ್ಯಾನ್ ಸಿ ವೆರೈಟಿ ಆಫ್ ಮೆದುಳುಗಳನ್ನು ನೋಡ್ಬೋದು, ಬ್ರೈನ್ಸ್ಗಳನ್ನು. ಇಲ್ಲಿ ನೀವು ಫಿಶ್ ನೋಡ್ಬೋದು ರೀ. ಓಕೆ, ಇದು ಆಂಪಿಬಿಯನ್ಸ್, ಉಭಯವಾಸಿ ಪ್ರಾಣಿಗಳದ್ದು. ಇದು ರೆಪ್ಟೈಲ್ಸ್, ಸರೀಸೃಪಗಳು. ಇದು ಏವ್ಸ್, ಪಕ್ಷಿಗಳನ್ನು ನೋಡ್ಬೋದು. ಇದು ಮ್ಯಾಮಲ್ಸ್, ಸಸ್ತನಿಗಳು. ಓಕೆ, ಹಿಯರ್ ವಿ ಕ್ಯಾನ್ ಸಿ ವೆರೈಟಿ ಆಫ್ ಹಾರ್ಟ್ಗಳನ್ನು ನೋಡ್ಬೋದು, ಹೃದಯಗಳನ್ನು. ಇಲ್ಲಿ ನೀವು ಫಿಶ್ ನೋಡ್ಬೋದು, ಓಕೆ, ಸ್ನೇಕದ್ ನೋಡ್ಬೋದು, ಫ್ರಾಗದ್ ನೋಡ್ಬೋದು, ಪಿಜನದ್ ನೋಡ್ಬೋದು, ಕ್ಯಾಟದ್ ನೋಡ್ಬೋದು. ಆಮೇಲೆ ಮ್ಯಾಮಲ್ಸ್ ಯಾವುದೇ ಒಂದು ಇದನ್ನು ಮೊಲದ್ದು. ಓಕೆ, ಇದು ಕೂಡ ನೋಡ್ಬೋದು. ಇಲ್ಲಿ ನೀವು ಬಾವುಲಿದ ಎಂಬ್ರಿಯೋ ನೋಡ್ಬೋದು, ಇಲ್ಲಿ ಚಿಕ್ಕ ಎಂಬ್ರಿಯೋಗಳನ್ನು ನೋಡ್ಬೋದು. ಓಕೆ, ಇಲ್ಲಿ ಬ್ಯಾಟದ್ ನೋಡ್ಬೋದು, ಮತ್ತೆ ಅಲ್ಲಿ ಲಾಸ್ಟಿಗೆ ರ್ಯಾಟದ್ದಿದೆ. ಹಿಯರ್ ವಿ ಕ್ಯಾನ್ ಸಿ ವೆರೈಟಿ ಆಫ್ ಸ್ಕೆಲ್ಟನ್, ಅಸ್ಥಿಪಂಜರ, ಮನುಷ್ಯನ ಅಸ್ಥಿಪಂಜರ. ಗಂಡು ಮತ್ತು ಹೆಣ್ಣಿನ ಅಸ್ಥಿಪಂಜರವನ್ನು ಹೇಗೆ ಡಿಫ್ರೆನ್ಶಿಯೇಟ್ ಮಾಡೋದು ಅಂತಂದ್ರೆ, ಇದು ಪೆಲ್ವಿಕ್ ಗರ್ಡಲ್, ಇದು ಫೀಮೇಲ್ನಲ್ಲಿ ದೊಡ್ಡದಿರ್ತದೆ. ಇದನ್ನ ನೋಡಿ ನಾವು ಗಂಡು ಮತ್ತು ಹೆಣ್ಣು ಅಂತೇಳಿ ಡಿಫ್ರೆನ್ಶಿಯೇಟ್ ಮಾಡ್ತೇವೆ. ಅತಿ ದೊಡ್ಡ ಮೂಳೆ ಯಾವ್ದು ಅಂತಂದ್ರೆ ತೊಡೆ ಬೋನು. ಓಕೆ, ಅತಿ ಚಿಕ್ಕ ಬೋನು ಅಂತಂದ್ರೆ ಕಿವಿ ಒಳಗಿರ್ತದೆ. ಓಕೆ, ಸುಮಾರು ಮಗು ಇದ್ದಾಗ 300 ಮೂಳೆಗಿರ್ತಾವೆ, ಯಾವಾಗ ದೊಡ್ಡವರಾಗ್ತೀವಿ 706 ಆಗ್ತಾವ್ರಿ. ಈಗೇನೋ ಸುಟ್ಕೊಂಡು ಸತ್ತಿರ್ತಾರೆ, ಏನೋ ಇದು ಬರ್ತಾರೆ. ಇವ್ರು ನಂಬರ್ ಅಂತ ಹೆಂಗೆ ಕಂಡುಹಿಡಿಯೋದು ಅಂತಂದ್ರೆ, ಒಂದು ಅಪರಾಧ ಶಾಸ್ತ್ರ ಒಳಗೆ ಒಂದು ಬೋನನ್ನು ಯೂಸ್ ಮಾಡ್ತಾರೆ ಫಾರೆನ್ಸಿಕ್ ಸೈನ್ಸಲ್ಲಿ. ಅದು ಯಾವುದಂದ್ರೆ ಜಾ ಬೋನು. ಈ ಹಲ್ಲಿನಲ್ಲಿ ಪಲ್ಪ್ ಇರ್ತದಲ್ಲ, ಟಿಶ್ಯೂ, ಅದನ್ನು ತಗೊಂಡು DNA ಎಕ್ಸ್ಟ್ರಾಕ್ಷನ್ ಮಾಡಿ ಬ್ಲಡ್ ಹಿಡಿದು ಇವರು ನಮ್ಮವ್ರು ಅಂತ ಕಂಡುಹಿಡಿತಾರೆ. ಇದು ಕೂಡ ನೋಡ್ಬೋದು ನೀವು. ಇಲ್ಲಿ ನೀವು ವೆರೈಟಿ ಆಫ್ ಫಿಶಸ್ಗಳನ್ನು ನೋಡ್ಬೋದು. ಆಮೇಲೆ ಟಾರ್ಪೆಡೋ ಎಲೆಕ್ಟ್ರಿಕ್ ರೇ ಫಿಶ್ ಅಂದೆಲ್ಲ, ಅದ್ರ ಸ್ಕೆಲ್ಟನ್ ನೋಡ್ಬೋದು, ಅಸ್ಥಿ ಪಂಜರ. ಸಾಮಾನ್ಯವಾಗಿ ಮೀನುಗಳು ಗಿಲ್ಸ್ ಅನ್ನ ಯೂಸ್ ಮಾಡ್ತಾರೆ ಉಸಿರಾಟಕ್ಕೆ, ಆದರೆ ಇದು ಲಂಗ್ಸ್ ಅನ್ನು ಯೂಸ್ ಮಾಡ್ತದೆ, ಶ್ವಾಸವನ್ನ. ನಮ್ಮ ಹಾಗೆ ಸೌತ್ ಅಮೆರಿಕನ್ ಲಂಗ್ ಫಿಶ್. ಓಕೆ, ದಕ್ಷಿಣ ಅಮೇರಿಕಾದ ಶ್ವಾಸ ಮೀನು. ಯಾವಾಗಲೂ ನಾರ್ಮಲ್ ಆಗಿ ಫಿಶ್ಗಳು ಗಿಲ್ಸನ್ನ ಯೂಸ್ ಮಾಡ್ತವೆ. ಯಾವಾಗ ಮಣ್ಣಿನೊಳಗೆ ಹೋಗಿರ್ತಾವಲ್ಲ, ಅವಾಗ ಆಕ್ಸಿಜನ್ ಹೆಚ್ಚಿಗೆ ಬೇಕಾಗ್ತದೆ. ಹಾಗಾಗಿ ಇವು ನಮ್ಮ ಹಾಗೆ ಶ್ವಾಸವನ್ನ ಯೂಸ್ ಮಾಡ್ತವೆ. ಆಮೇಲೆ ಹಿಯರ್ ವಿ ಕ್ಯಾನ್ ಸಿ ಪಪ್ಪರ್ ಫಿಶ್ ನೋಡ್ಬೋದು. ಓಕೆ, ಇದನ್ನ ಅಟ್ಯಾಕ್ ಮಾಡಿದಾಗ ಇದು ಉಪ್ತದೆ ಇದು. ಓಕೆ, ಪಪ್ಪರ್ ಫಿಶ್. ಇಲ್ಲಿ ನೀವು ಉಭಯವಾಸಿ ಪ್ರಾಣಿಗಳು ಅಂದ್ರೆ ಕಪ್ಪೆಗಳನ್ನು ನೋಡ್ಬೋದು. ಪ್ರಪಂಚದಲ್ಲಿ ಹಾವುಗಳನ್ನು ಬಿಟ್ಟರೆ ಅಗ್ನಿ ವಿಷಕಾರಿ ಅಂದ್ರೆ ಕಪ್ಪೆಗಳು.
ಪ್ರಪಂಚದಲ್ಲೇ ಅತ್ಯಂತ ವಿಷಕಾರಿ ಕಪ್ಪೆ ಅಂದ್ರೆ ಅದು ಗೋಲ್ಡನ್ ಡಾಟ್ ಕಪ್ಪೆ ಅಂತೇಳಿ. ಆ ಸ್ಕಿನ್ ಒಳಗೆ ಬೆಟರ್ ಕೊಟ್ಟು 1000 ಅಂತ ಕೆಮಿಕಲ್ ಇರ್ತದೆ. ಮುಟ್ಟಿಸ್ ಸಾಕು ವಿತಿನ್ 2 to 5 minutes ಮನುಷ್ಯ ಸಾಯ್ತಾನ್ರಿ. ಈ ಕಾಡಿನ ಜನರು ತಮ್ಮ ಪ್ರಾಣಿಗಳನ್ನ ಬೇಟೆಯಾಡೋದಕ್ಕೆ ಅವರ ಬಾಣಗಳ ತುದಿಗೆ ಅದರ ಪಾಸಿಟಿವ್ ಎನಿಮಲ್ಸ್ ಕೊಲ್ತಾರೆ. ಕೆಲವೊಂದು ಹಾರುವಂತ ಕಪ್ಪೆಗಳು ಹಾರ್ತಾವ್ರಿ. ಬರೀ ಜಿಗಿ ಕಪ್ಪೆ ನೋಡಿರ್ತೀನಿ, ಹಾರು ಕಪ್ಪೆ. ನಮ್ ಸ್ಕಿನ್ ಇಲ್ಲೆಂಡ್ ಆಗಿದೆ, ಅದರ ಸ್ಕಿನ್ ಇಲಿಮಿಟ ಇರ್ತಾವ ಚರ್ಮ, ಅದನ್ನ ಜಾಲಪಾದಗಳಂತ ಕರಿತೀವಿ. ಅದು ಸಪೋರ್ಟ್ ತೊಂಡು ಹಾರ್ತದ. ಮಲಬಾರಿನ ಹಾರು ಕಪ್ಪೆ ಅಂತ ನಮ್ಮ ಸಿರ್ಸಿ ಸೈಡ್ ಸಿದ್ದಾಪುರ ಸೈಡ್ ಸಿಗ್ತದ ರೀ. ಓಕೆ, ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ನೀವು ಟ್ರೀ ಫ್ರಾಗ್ ಅಂತೇಳಿ. ಇದರ ಬೆಳೆಗಳ ನಡುವೆ ಒಂದು ತಿನ್ ಸ್ಕಿನ್ ಇದೆ ವೈಟ್, ಅದು ಜಾಲಪಾದಗಳು ಅಂತ ನೋಡ್ಬೋದು. ಕಪ್ಪೆಗಳಿಗೆ ಮೊದಲಕ್ಕೆ ಬಾಲ ಇರ್ತದ. ಯಾವಾಗ ನೀರಿನೊಳಗಿದ್ದಾಗ ಅವು ಟ್ಯಾಡ್ಪೋಲ್ಸ್ ಅಂತ ಕರಿತೀವಿ. ಈ ಸ್ಟೇಜಸ್ ಇಲ್ಲಿ ನೋಡ್ಬೋದು ನೀವು, ಟ್ಯಾಡ್ಪೋಲ್ಸ್ ಇಲ್ಲಿದೆ ನೋಡ್ರಿ. ಓಕೆ, ಬಾಲ ಇರ್ತದ. ಯಾವಾಗ ನೀರಿನಿಂದ ಹೊರಗಡೆ ಬರ್ತಾವಲ್ಲ, ಅಂದ್ರೆ ಟೆರೆಸ್ಟ್ರಿಯಲ್ ಮೋಡ್ ಆಫ್ ಲೈಫ್, ಭೂವಾಸಿ ಯಾವಾಗ ಹಾಕವಲ್ಲ, ಅವಾಗ ಅಲ್ಲಿ ಬಾಲ ನಶಿಸಿ ಹೋಗ್ತದೆ. ಅದನ್ನ ಬಾಲ ಯೂಸ್ ಮಾಡೋದು ಕಮ್ಮಿ ಮಾಡ್ತದೆ. ಹಾಗಾಗಿ ಕಪ್ಪೆಗಳಿಗೆ ಮೊದಲಿಕ ಬಾಲ ಇರ್ತದ. ಇಲ್ಲಿ ನೀವು ವೆರೈಟಿ ಆಫ್ ಸರೀಸೃಪಗಳನ್ನ ನೋಡ್ಬೋದು. ರೆಪ್ಟೈಲ್ಸ್, ನೀವು ಹಲ್ಲಿ ನೋಡಿದ್ದೀರಿ, ಹಾರೋ ಹಲ್ಲಿಯ ನೋಡ್ಬೋದು. ಈ ಕುವೆಂಪು ಮಗ ಪೂರ್ಣಚಂದ್ರ ತೇಜಸ್ವಿ ಅವರು ಕರವಾಲು ಒಂದು ಕಾದಂಬರಿ ಬರೆದಿದ್ದಾರೆ. ಅವರು ಈ ಹಾರು ಹಲ್ಲೆ ಬಗ್ಗೆನೇ ಬರೆದಿದ್ದಾರೆ. ಇದರ ಮುಂಗಾಲು ನಡುವೆ ಮತ್ತು ಹಿಂಗಾಲು ನಡುವೆ ಒಂದು ತಿಂಡಿ ಚರ್ಮ ಇರ್ತದೆ, ಅದನ್ನ ಪೆಟಾಜಿಯಂ ಅಂತ ಕರಿತೀವಿ. ಅದು ಸಪೋರ್ಟ್ ತಗೊಂಡು ಹಾರ್ತದೆ. ಆಮೇಲೆ ಹಿಯರ್ ವಿ ಕ್ಯಾನ್ ಸಿ ಊಸರವಳ್ಳಿ, ಬಣ್ಣ ಬದಲಿಸುವ ಊಸರವಳ್ಳಿ. ಓಕೆ, ಬಣ್ಣ ಬದಲಿಸುವ ಉಸಿರುವಳ್ಳಿ ಅಂತ ಕರಿತೀವಲ್ಲ, ಬಣ್ಣ ಬದಲಿಸೋದು. ಓಕೆ, ಇದರ ದೇಹದಲ್ಲಿ ಗೊನಾಡ್ ಕ್ರಿಸ್ಟಲ್ಸ್ ಅಂತ ಇರ್ತಾವ್ರಿ. ಆ ಜಾಗವನ್ನ ಬದಲಾವಣೆ ಮಾಡಿ ಕಲರ್ ಅನ್ನ ಚೇಂಜ್ ಮಾಡ್ತದೆ. ಓನ್ಲಿ ಗಂಟಷ್ಟೇ ಚೇಂಜ್ ಮಾಡ್ತದೆ. ನಾವು ಹೆಣ್ಣಿಗೆ ಉಸಿರುಳು ಅಂತ ಕರಿತೀವಿ. ಇದು ತನ್ನ ಕಣ್ಣನ್ನ, ಇಂಡಿವಿಜುವಲ್ ಕಣ್ಣನ್ನ ತಿರುಗಿಸ್ತದ 360 ಡಿಗ್ರಿ. ಓಕೆ, ಇದ್ರ ನೋಡ್ಬೋದು. ಆಮೇಲೆ ನೀವು ಎಡತಲೆ ಹಾವು ಕೇಳ್ಬೋದು, ಮನ್ಮುಖ ಅಂತೇಳಿ. ಓಕೆ, ಇಟ್ಸ್ ಅ ಫೇಕ್ ನ್ಯೂಸ್. ಪ್ರಪಂಚದಲ್ಲಿ 5 ತಲೆ 10 ತಲೆ ಇರುವುದಿಲ್ಲ. ಇಟ್ಸ್ ಅ ಫೇಕ್ ನ್ಯೂಸ್. ಒಂದು ಹಾವಿಗೆ ಒಂದೇ ತಲೆ. ಓಕೆ, ಇಲ್ಲಿ ನೋಡ್ಬೋದು ಮನ್ಮುಖ ಇಲ್ಲಿದೆ, ಕಾಮನ್ ಸ್ಯಾಂಡ್ ಬೋ ಅಂತ ಕರಿತೀವಿ. ಇದು ಕೂಡ ಅದು ನೋಡ್ರಿ, ಬಾಲ ಇದ್ದಂಗೆ, ಬಾಲ ಹೆಂಗಿದೆ ಹಂಗೆ ಇದೆ. ಓಕೆ, ನೋಡ್ಬೋದು ಮನಮುಖ ಹಾವು. ಓಕೆ, ಬಾಲ ನೋಡ್ರಿ ಇದ್ದಂಗೆ ಇದೆ, 2 ತಲೆ ಅಂತೂ ಇರುವುದಿಲ್ಲ. ಇದೆ ಬಾಲ್ ಸೈಡು ಮುಖ ಸೈಡು ಅಂತ ಇರುವುದಿಲ್ಲ. ಓಕೆ, ಒಂದು ಹಾವಿಗೆ ಒಂದೇ ತಲೆ. ಹಿಯರ್ ವಿ ಕ್ಯಾನ್ ಸಿ ಟರ್ಟಲ್ಸ್. ಇವು ನೀರಾಮೆಗಳು. ಓಕೆ, ಫ್ಲಾಬರ್ಸ್ ಕರಿತೀವಿ. ಇವು ಜಾಲಪಾದಗಳು, ಇವು ಇರ್ತಾವ್ರಿ. ಇದು ಸಪೋರ್ಟ್ ತೊಗೊಂಡು ಈಸ್ತಾವ. ಇವು ಕೂಡ ನೋಡ್ಬೋದು. ಆಮೇಲೆ ರಸಲ್ ಸ್ವೈಪರ್, ಹುಡಗಳ ನೋಡ್ಬೋದು, ಒತ್ತಿಕಾಟಗಳನ್ನ ನೋಡ್ಬೋದು. ವೆರೈಟಿ ಆಫ್ ಸ್ನೇಕ್ಸ್ಗಳನ್ನ ನೀವು ಇಲ್ಲಿ ನೋಡ್ಬೋದು. ಹಿಯರ್ ವಿ ಕ್ಯಾನ್ ಸಿ ವೆರೈಟಿ ಆಫ್ ಫಿಶಸ್. ನಾ ಹೇಳಿದೆ ನಿಮಗೆ, ಫಿಶಸ್ಗಳನ್ನ ತಿನ್ಬೇಕ್ರಿ. ಹೈಲಿ ವಿಟಮಿನ್ ಕಂಟೆಂಟ್ ಇರ್ತದೆ, ಒಮೆಗಾ 3 ಫ್ಯಾಟಿ ಆಸಿಡ್ ಇರ್ತದೆ ಅಂತ ಇದೆ. ಅದು ನಮ್ಮ ಹಾರ್ಟಿಗೆ ಮತ್ತು ಬ್ರೈನ್ಗೆ ಚಲೋ ರೀ. ಹಿಯರ್ ವಿ ಕ್ಯಾನ್ ಸಿ ವೆರೈಟಿ ಆಫ್ ಕೋಳಿಗಳ ಮಾಡೆಲ್ಗಳನ್ನ ನೋಡ್ಬೋದು. ವೈಟ್ ಲೆಗ್ ಗವರ್ನರ್ಸು, ಆಮೇಲೆ ಕಡಕ್ನಾಥು, ಗಿರಿರಾಜ್ ಬರ್ಡ್ಸು ಎಲ್ಲ ನೋಡ್ಬೋದು. ವೆರೈಟಿ ಆಫ್ ಫಾಲ್ಸ್ ಕೋಳಿಗಳ ಮಾಡೆಲ್ಸ್ಗಳನ್ನು. ಹಿಯರ್ ವಿ ಕ್ಯಾನ್ ಸಿ 600ಕ್ಕೂ ಹೆಚ್ಚು ಶೆಲ್ಸ್ ವಿತ್ ಸೈಂಟಿಫಿಕ್ ನೇಮ್. ಡಾಕ್ಟರ್ AM ಪಾಟೀಲ್ ಅಂತೇಳಿ 1975 ಇವನ್ನ ಡೊನೇಟ್ ಮಾಡಿದ್ರ. ಪ್ರೊಫೆಸರ್ ಲೂಸಿ ಲೋಬೋ ಅಂತೇಳಿ ಆ ಕಪ್ಪೆಗಳನ್ನ 1980-82 ಡೊನೇಟ್ ಮಾಡಿದ್ರ. ಪ್ರೊಫೆಸರ್ ಕರಂದಿಕರ್, ಫಿಲಿಪೋಸ್, ಗೊನಪ್ಪ ಹರಪನಹಳ್ಳಿ, ಡ್ಯಾನಿಲ್ ಅಂತ ಹಂಟ್ರ್ ಇದ್ರಿ. ನಮ್ಮ ಮ್ಯೂಸಿಯಂಗೆ 2 ರಫೇಲ್ ಇದ್ರಿ. ಓಕೆ, ಅವೆಲ್ಲ ಹಂಟಿಂಗ್ ಮಾಡ್ತಿದ್ರು. ಅದಾದ್ಮೇಲೆ ಮೊಟ್ಟೆಬೆನ್ನೂರು, RN ದೇಸಾಯಿ ಸರು, ಮತ್ತೆ ಈಗಿನ ಪ್ರೊಫೆಸರ್ ಅಂತ ಡಾಕ್ಟರ್ AS ಬಿಲೇದ್ ಮೇಡಮು, ಡಾಕ್ಟರ್ MS ನಾಯಕ್ ಮೇಡಮು, ಆಮೇಲೆ ಕರ್ನಾಟಕ ವಿಶ್ವವಿದ್ಯಾಲಯ ಅಧಿಕಾರಿಗಳು, ಕರ್ನಾಟಕ ವಿಜ್ಞಾನ ಮತ್ತು ಕಲಾಮದ ಶಿಕ್ಷಕೇತರ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು. ಇದೊಂದು ಕರ್ನಾಟಕದಲ್ಲಿ ಒಂದು ಅತಿ ದೊಡ್ಡ ಪ್ರಾಣಿ ವಸ್ತು ಸಂಗ್ರಹಕ್ಕೆ ಅಂತೇಳಿ ಸಪೋರ್ಟ್ ಮಾಡಿದ್ರ, ಬೆಂಬಲ ಹೊಂದಿದ್ರ. ದಿಸ್ ಈಸ್ ಆಲ್ ಅಬೌಟ್ ಅವರ್ ಮ್ಯೂಸಿಯಂ. ಮೈ ರೀಸೆಂಟ್ ಆರ್ಟಿಕಲ್, ಜೀವಂತ ಶವಪೆಟ್ಟಿಗೆಗಳು. ಒಬ್ಬ ಮನುಷ್ಯನ ದೇಹ ಸಂಪೂರ್ಣವಾಗಿ ಕೊಳಕ್ಕೆ ಎಷ್ಟು ವರ್ಷ ಬೇಕಾದ್ರೆ 10 years ಬೇಕಾಗ್ತದೆ ರೀ. ಓಕೆ, ಈಗ ಬಾಬ್ ಹೆಂಡ್ರಿಕ್ಸ್ ಅಂತ ನೆದರ್ಲ್ಯಾಂಡ್ ವಿಜ್ಞಾನಿ ಶವದ ಪೆಟ್ಟಿಗೆನ ರೆಡಿ ಮಾಡಿದ್ದಾರೆ ಬೈ ಯೂಸಿಂಗ್ ಮೈಸೇಲಿಯಾ. ಇಟ್ಸ್ ಅ ಫಂಜೈ ಅಂದರೆ ಶೀಲಿಂದ್ರ. ಒಂದು ಸತ್ತ ಶವವನ್ನು ಆ ಮೈಸೇಲಿಯಾ ಪೆಟ್ಟಿಗೆ ಇಟ್ಟರೆ ವಿತಿನ್ 3 years ಒಳಗೆ ವರ್ಮಿ ಕಂಪೋಸ್ಟ್ ಆಗ್ತದೆ. ಇಟ್ಸ್ ಅ ಎಕೋ ಫ್ರೆಂಡ್ಲಿ, ಪರಿಸರ ಸ್ನೇಹಿ. ಇಲ್ಲಿ ಯಾವುದೇ ಕೆಮಿಕಲನ್ನು ಯೂಸ್ ಮಾಡ್ತಾ ಇಲ್ಲ ಇಲ್ಲಿ. ಓಕೆ, ಜೇನುಹುಳ ನೋಡಿದ್ರಲ್ಲ, ಜೇನುಹುಳುಗಳು ಡ್ಯಾನ್ಸ್ ಮಾಡ್ತಾ ಗೊತ್ತಿದೆ ನಿಮಗೆ. ಒಂದು ರೌಂಡ್ ಡ್ಯಾನ್ಸ್ ಅಂತ ಮಾಡ್ತಾರೆ, ಇನ್ನೊಂದು ಥರ ಏನಂತಂದ್ರೆ ವ್ಯಾಗಲ್ ಡ್ಯಾನ್ಸ್ ಮಾಡ್ತಾರೆ. ರೌಂಡ್ ಡ್ಯಾನ್ಸ್ ಯಾವ ಮಾಡ್ತಾರೆ ಅಂತಂದ್ರೆ 100 ಮೀಟರ್ ಹಾರ ಒಳಗಿದ್ದಾಗ.
ವ್ಯಾಗರ್ ಡ್ಯಾನ್ಸ್ ಯಾವ ಮಾಡ್ತಾವೆ ಅಂದರೆ ಅದು 100 ಮೀಟರ್ ಆಹಾರ ಹೊರಗಿದ್ದಾಗ. ಓಕೆ, ಅವು ಮಾತಾಡ್ತವೆ, ಒಂದಕ್ಕೊಂದು ಮಾತಾಡ್ತವೆ ಥ್ರೂ ಕೆಮಿಕಲ್ ಮೆಸೆಂಜರ್ಸ್, ಫೆರೋಮೋನ್ಸ್ ಅಂತ ಕರಿತೀವಿ. ನೋಡ್ರಿ, ಜೇನುಗಳು ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ಪರಿಸರಕ್ಕೆ, ಅವು ಪರಾಗಸ್ಪರ್ಶ ಪಾಲಿನೇಷನ್ಗೆ ಭಾಳ ಇಂಪಾರ್ಟೆಂಟು. ಅದು ಪಾಲಿನೇಷನ್ ಆಗಲಿಲ್ಲ ಅಂತಂದರೆ ನಮಗೆ ಹೂ ಇಲ್ಲ, ಹಣ್ಣಿಲ್ಲ, ತಿನ್ನೋಕ್ಕೆ ಯಾವುದೂ ಥರ ಆಹಾರ ಸಿಗೋದಿಲ್ಲ. ಜೇನುಗಳು ನಮಗೆ ಫುಡ್ಡನ್ನು ಕೊಡ್ತವೆ. ಆಮೇಲೆ ಈ ಮರಗಿಡಗಳು ಮಾತಾಡ್ತಾ ಗೊತ್ತಿದೆಯಾ ನಿಮಗೆ? ಮರಗಿಡಗಳು ಮಾತಾಡ್ತೇವೆ. ಅವು ಎದರಿಂದ ಅಂತಂದರೆ ಬೇರುಗಳ ಮುಖಾಂತರ ಮಾತಾಡ್ತಾವ್ರಿ. ಒಂದು ಮರ ಇರ್ತದ, ಒಂದು ಗಿಡ ಇರ್ತದ, ಗಿಡ ಸಾಯ್ತಾ ಇರ್ತದ, ಮರ ಏನು ಮಾಡ್ತದ, ರೂಟ್ಸ್ಗಳ ಮುಖಾಂತರ ಅದಕ್ಕೆ ಕನೆಕ್ಟ್ ಆಗಿ ನ್ಯೂಟ್ರಿಯನ್ ಸಪ್ಲೈ ಮಾಡ್ತದೆ, ಬೆಳೆಸ್ತದೆ. ಪ್ರಾಣಿ ಪಕ್ಷಿಗಳಲ್ಲಿದೆ, ಪರಿಸರದಲ್ಲಿದೆ, ಮನುಷ್ಯರಲ್ಲಿ ಯಾಕಿಲ್ಲ? ನಾವು ಯಾರ ಬೆಳೀತಾ ಇದ್ದಾರೆ ಅಂತಂದರೆ ಕಾಳಜಿ ಆಗ್ತಿರ್ತೇವೆ. ಓಕೆ, ಅದು ಮಾಡಬಾರ್ದು, ತಪ್ಪು. ಪರಿಸರದಿಂದ ಭಾಳ ಕಲ್ಕೋಬೇಕಲ್ಲ ನಾವು. ಓಕೆ, ಸಪೋರ್ಟ್ ಮಾಡಬೇಕಲ್ಲ, ಬೆಂಬಲವನ್ನು ನೀಡಬೇಕಲ್ಲ. ಓಕೆ, ಇದು ಮೈ ರೀಸೆಂಟ್ ಆರ್ಟಿಕಲ್ಸ್, ಇವು ಕೂಡ ನೋಡ್ಬೋದು. ಕೊನೆಯದಾಗಿ ನಿಮಗೆ ಹೇಳ್ಬೇಕಂತಂದರೆ, ಇವತ್ತು ನಾವು ಜೀವಂತವಾಗಿ ಇದ್ದೇವೆ ಅಂತಂದ್ರೆ ಅದೊಂದು ಮೂಲ ವಸ್ತು, ಒಂದು ಕಾರಣ. ಅದು ಯಾವುದಂತಂದರೆ ಮಣ್ಣು. ನೋಡಿರಿ, ಮಣ್ಣು ಎಷ್ಟು ಇಂಪಾರ್ಟೆಂಟ್. ಮಣ್ಣು ಇಲ್ಲ ಅಂತಂದರೆ ನಮಗೆ ಬೆಳೆ ಇಲ್ಲ, ಆಹಾರ ಇಲ್ಲ. ಮಣ್ಣು ಪ್ರತಿ ವರ್ಷ ಡಿಸೆಂಬರ್ 5ರಂದು ನಾವು ಮಣ್ಣಿನ ಆಚರಣೆ ಮಾಡ್ತೀವಿ. 2023 ಡಿಸೆಂಬರ್ 5ರಂದು ಮಣ್ಣು ಮತ್ತು ನೀರು ಜೀವನದ ಮೂಲ ಎಂಬ ದೈವಕದಿಂದ ಆಚರಣೆ ಮಾಡಿದ್ವಿ. ಈ ಮಣ್ಣು ಯಾಕೆ ಇಂಪಾರ್ಟೆಂಟ್? ಮಣ್ಣಿಗೆ ಜೀವ ಇದೆ. ಇದು ಸಾವಯವ ಪದಾರ್ಥಗಳನ್ನು ಒಳಗೊಂಡಿದೆ, ನೀರು, ಅನಿಲಗಳನ್ನು ಒಳಗೊಂಡಿದೆ. ಆಮೇಲೆ ನಮ್ಮ ಬೋನ್ ಸ್ಟ್ರಾಂಗ್ ಆಗೋಕ್ಕೆ ಕ್ಯಾಲ್ಶಿಯಂ ಬೇಕು, ಅದು ಮಣ್ಣಿನಲ್ಲಿದೆ. ಆಮೇಲೆ ನಮ್ಮ ಸ್ನಾಯುಗಳು ಸ್ಟ್ರಾಂಗ್ ಆಗೋಕ್ಕೆ ಪೊಟ್ಯಾಷಿಯಂ ಬೇಕು, ಅದು ಮಣ್ಣಿನಲ್ಲಿದೆ. ಆಮೇಲೆ ಈ ನಮ್ಮ ರಕ್ತ ಪರಿಚಲನೆ ಆಗೋಕ್ಕೆ, ಹೃದಯ ಸರಿಯಾಗಿ ವರ್ಕ್ ಆಗೋಕ್ಕೆ ಏನು ಬೇಕು ರೀ? Fe, ಐರನ್ ಬೇಕು, ಅದು ಮಣ್ಣಿನಲ್ಲಿದೆ. ಮತ್ತು ನಮ್ಮ ಬುದ್ಧಿಶಕ್ತಿ ಹೆಚ್ಚಿಗೆ ಹಾಕಕ್ಕೆ, ಓಕೆ, ಅಯೋಡಿನ್ ಬೇಕು, ಅದು ಕೂಡ ಮಣ್ಣಿನಲ್ಲಿದೆ. ಇವೆಲ್ಲ ನಾವು ಮಣ್ಣಿನಲ್ಲಿ ನೋಡ್ತೀವಿ. ಮಣ್ಣಿನಲ್ಲಿ ಅತ್ಯಂತ ಮುಖ್ಯವಾದ ಜೀವಿಗಳು ಅಂತಂದರೆ ಅವು ಎರೆಹುಳುಗಳು, ಸಾಯಿಲ್ ಇಂಜಿನಿಯರ್ಸ್ ಅಂತ ಕರಿತೀವಿ. ನೋಡ್ರಿ, ಅವು ಎಷ್ಟು ಅಂದರೆ ನೀವು ಕೊಳೆತು ವಸ್ತು ಹಾಕಿದ್ರು ಕೂಡ ಅದನ್ನು ತಿಂದು ಗೊಬ್ಬರ ಮಾಡ್ತದೆ. ಓಕೆ, ಅದು ಸಣ್ಣ ಹುಳ ಅಷ್ಟೆಲ್ಲ ಕೆಲಸ ಮಾಡ್ತದೆ. ನಾವು ಮನುಷ್ಯರಾಗಿ ಏನು ಮಾಡಬೇಕು, ಪ್ರಕೃತಿಗೆ ಏನು ಕೊಡಬೇಕು ಎಲ್ಲ ವಿಚಾರ ಮಾಡಬೇಕಾಗ್ತದೆ. ನೋಡ್ರಿ, ನಾವು ಈಗಿನ ಕಾಲದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ದುಡ್ಡು ಮಾಡೋಕ್ಕೆ 1 ವರ್ಷಕ್ಕೆ ನಾರ್ಮಲ್ ಆಗಿ ಹಿಂಗಾರು ಮುಂಗಾರು ಬೆಳೆಯನ್ನು ತೆಗಿತಿದ್ವಿ. ಈಗ ದುಡ್ಡು ಮಾಡೋಕ್ಕೋಸ್ಕರ ನಾವೆಲ್ಲ 3 ಬೆಳೆಗಳನ್ನು 4 ಬೆಳೆಗಳನ್ನು ಹಂಗೆ ತಗೋತಾ ಇದ್ದೀವಿ. ಮಣ್ಣಿಗೆ ಕೆಮಿಕಲ್ ಹಾಕ್ತಾ ಇದ್ದೀವಿ, ಪೆಸ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಹೀಗಾಗಿ ತನ್ನ ಫಲವತ್ತತೆಯನ್ನು ಅದು ಕಳ್ಕೊತಾ ಇದೆ. ಓಕೆ, ಸದ್ಗುರು ಅವ್ರು ನೋಡ್ಬೋದು, ಇಡೀ ಪ್ರಪಂಚದಾದ್ಯಂತ ಎಲ್ಲ ತಿರುಗಾಡೋರು ಮಣ್ಣನ್ನು ಉಳಿಸಿ ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದರೆ ಸುಮಾರು 2050 ನಾವು ಆಲ್ಮೋಸ್ಟ್ ಅಲ್ಲಿ ಮಣ್ಣನ್ನು ನಾವು ಕಳ್ಕೊತಾ ಇದ್ದೀವಿ. ಹಾಗಾಗಿ ನಾವು ಸಾವಯವ ಕೃಷಿಯನ್ನು ನಾವು ಅದಕ್ಕೆ ಭಾಳ ಮಹತ್ವ ಕೊಡಬೇಕು. ಆಮೇಲೆ ಏನು ಕೆಮಿಕಲ್ಸ್ನ ಯೂಸ್ ಮಾಡಬಾರ್ದ್ರಿ. ಓಕೆ, ಆಮೇಲೆ ಮಣ್ಣಿನ ಪರೀಕ್ಷೆ ಮಾಡಬೇಕು, ಮಣ್ಣಿಗೆ ತಕ್ಕಂತೆ ಬೆಳೆಗಳನ್ನು ಬೆಳಿಬೇಕು ಅಂತ ಹೇಳ್ತಾ, ಮಣ್ಣನ್ನು ಉಳಿಸ್ಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಓಕೆ, ಮಂಜುನಾಥ್ ಅವರ, ನೀವು ಬಹಳ ಖುಷಿಪಟ್ಟು ನಮ್ಮ KCD ಪ್ರಾಣಿ ಉಳಿಸುವ ಸಂಘ ಬಗ್ಗೆ ವಿಡಿಯೋ ಮಾಡೋಕ್ಕೆ ಬಂದ್ರಿ. ನನಗೆ ಭಾಳ ಸಂತೋಷ ಆಯಿತು. ನಿಮಗೂ ಕೂಡ ಧನ್ಯವಾದಗಳು ತಿಳಿಸ್ತೀನಿ. ಆಮೇಲೆ ನಮ್ಮ ಕುಲಸಚಿವರಂತಹ ಡಾಕ್ಟರ್ ಎ ಚೆನ್ನಪ್ಪ ಸರ್ ಅವರಿಗೆ, ಆಮೇಲೆ ನಮ್ಮ ಕರ್ನಾಟಕ ವಿಜ್ಞಾನ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಸಾಳುಂಕೆ ಮೇಡಮ್ ಅವರಿಗೆ, ಮತ್ತು ನಮ್ಮ ಪ್ರಾಣಿಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಸಂಕಲ್ ಮೇಡಮ್ ಅವರವರಿಗೆ, ಮತ್ತು ನಮ್ಮ ವಿಭಾಗದ ಶಿಕ್ಷಕೇತರ ಸಿಬ್ಬಂದಿಯವರಿಗೆ, ಆಮೇಲೆ ನಮ್ಮ ಕರ್ನಾಟಕ ವಿಜ್ಞಾನ ಮತ್ತು ಕಲಾ ಮಹಾವಿದ್ಯಾಲಯ ಶಿಕ್ಷಕೇತರ ಸಿಬ್ಬಂದಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಕರ್ನಾಟಕ ಸೈನ್ಸ್ ಕಾಲೇಜ್ ಧಾರವಾಡ. ಇವತ್ತು ನಾನು ಇಲ್ಲಿ ಕಾಲೇಜಲ್ಲಿರುವ ಪ್ರಾಣಿ ವಸ್ತು ಸಂಗ್ರಹಾಲಯದ ಬಗ್ಗೆ ಈಚ್ ಆ್ಯಂಡ್ ಎವ್ರಿಥಿಂಗ್ ನಾನು ನಿಮಗೆ ತಿಳಿಸೋ ಪ್ರಯತ್ನ ಮಾಡಿದ್ದೇನೆ. ನಿಮಗೂ ಈ ಲಾಗ್ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಓಕೆನಾ? ಎಂದಿನಂತ ಇವತ್ತಿನ ಲಾಗನ್ನು ಮುಗಿಸೋ ಸಮಯ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ. ಧನ್ಯವಾದಗಳು. ಬಾಯ್.